ಶುರುವಲ್ಲೇ ಹೇಳ್ತಿದ್ದ ಹಾಗೆ ಈ ಮುಖ್ಯಮಂತ್ರಿ ಕುರ್ಚಿಗೆ ನೇರವಾಗಿ ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಇಬ್ಬರ ನಡುವೆ ಮಾತ್ರ ಪೈಪೋಟಿ ಇಲ್ಲ ಅಂತ ಅನಿಸೋಕೆ ಪೂರಕವಾದ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಲೇ ಇದೆ. ಈ ಎರಡು ಹೆಸರು ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಅವರ ಎರಡು ಹೆಸರನ್ನ ಹೊರತುಪಡಿಸಿಯೂ ಕೂಡ ಇನ್ನೊಂದು ಟ್ರಯಾಂಗಲ್ ರಚನೆ ಆಗಿದೆ. ಮೂವರು ನಾಯಕರು ಹಾಗೆ ಅವರ ಸುತ್ತ ನಡೀತಿರುವ ಕೆಲ ಬೆಳವಣಿಗೆಗಳು, ಹಾಗೆ ಅವರು ಓಡಾಡ್ತಾ ಇರುವ ಜಾಗಗಳು, ನಡೆಸ್ತಾ ಇರುವ ಮೀಟಿಂಗ್ಗಳು ಬೇರೆ ಏನೋ ನಡೀತಾ ಇದೆಯಾ ಕಾಂಗ್ರೆಸ್ ಪಕ್ಷದ ಒಳಗೆ ಅನ್ನೋ ಅನುಮಾನಕ್ಕೆ ಪೂರಕವಾಗಿ ನಡೀತಾ ಇದೆ. ಈ ಎಲ್ಲ ಬೆಳವಣಿಗೆಗಳ ನಡುವೆ ಸಿದ್ದರಾಮಯ್ಯನವರೇ ಸಿಎಂ ಕುರ್ಚಿಯಿಂದ ಇಳಿತಾರಾ ಅಥವಾ ಅವರನ್ನ ಇಳಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆಯಾ ಅನ್ನೋ ಅನುಮಾನವಂತೂ ಬಲವಾಗ್ತಾ ಇದೆ. ಪೂರಕವಾಗಿ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ರಾಜ್ಯ ಕಾಂಗ್ರೆಸ್ನಲ್ಲಿ ಪ್ರತಿನಿತ್ಯ ಒಂದೊಂದು ಬೆಳವಣಿಗೆ. ಮುಖ್ಯಮಂತ್ರಿ ಕುರ್ಚಿಯದ್ದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಡಾಕ್ಟರ್ ಜಿ ಪರಮೇಶ್ವರ್, ಮತ್ತೊಂದು ಕಡೆಯಲ್ಲಿ ಸತೀಶ್ ಜಾರಕಿಹೊಳಿ ಅವರು. ಇವರಿಬ್ಬರ ನಡುವೆನೇನಾ ಪೈಪೋಟಿ ಅನ್ನೋ ಹೊತ್ತಿಗೆನೆ ಇದೀಗ ಎಂ.ಬಿ. ಪಾಟೀಲ್ರು ಕೂಡ ಜಾಯಿನ್ ಆಗಿದ್ದಾರೆ. ಈಗಷ್ಟೇ ಅವರ ಹೇಳಿಕೆಯನ್ನ ಗಮನಿಸಿದ್ರಿ. ನನಗೂ ಆಸೆ ಇದೆ, ಆದರೆ ದುರಾಸೆ ಇಲ್ಲ ಅಂತ ಹೇಳುವ ಮೂಲಕ ಅವಕಾಶ ಸಿಕ್ಕರೆ ನಾನು ಕೂಡ ರೆಡಿ ಇದ್ದೇನೆ ಅನ್ನೋ ಹೇಳಿಕೆಯನ್ನ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋ ಪ್ರಯತ್ನವನ್ನೇನಾದ್ರೂ ಮಾಡಿದ್ರ ಎಂ.ಬಿ. ಪಾಟೀಲ್ರು ಅನ್ನೋ ಕುತೂಹಲ. ಇದೆಲ್ಲದರ ಜೊತೆಗೆ ನಾಳೆ ದೆಹಲಿಗೆ ಹೊರಟು ನಿಂತಿದ್ದಾರೆ ಎಂ.ಬಿ. ಪಾಟೀಲ್ ಸಾಹೇಬ್ರು. ನಿಮಗೆ ನೆನಪಿರ್ಬೋದು, ಇತ್ತೀಚೆಗಷ್ಟೇ ಸತೀಶ್ ಜಾರಕಿಹೊಳಿ ಅವರು ಕೂಡ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದಿದ್ದಾರೆ. ಮಾಧ್ಯಮದವ್ರು ಪ್ರಶ್ನೆ ಮಾಡಿದ್ರು, ಏನ್ ಸರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಬಂದ್ರಿ, ಈ ಮುಖ್ಯಮಂತ್ರಿ ವಿಚಾರಕ್ಕೆ ಏನಾದರೂ ಹೈಕಮಾಂಡ್ನಿಂದ ನಿಮಗೆ ಸೂಚನೆ ಸಿಕ್ಕಿದೆಯಾ ಅಂತ ಹೇಳಿ ನೇರವಾಗಿ ಪ್ರಶ್ನೆ ಕೇಳಿದ್ರು ಸತೀಶ್ ಜಾರಕಿಹೊಳಿ ಅವರನ್ನ. ಯೂಶಲಿ ಸತೀಶ್ ಜಾರಕಿಹೊಳಿ ಅವರು ಬಹಳ ನೇರವಾಗಿ ಉತ್ತರ ಕೊಡುವವರು. ಇದೆ ಅಂದ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಆದ್ರೆ ಅವತ್ತು ಮಾತ್ರ ಜಸ್ಟ್ ಒನ್ ಸ್ಮೈಲ್, ಕೇವಲ ಮುಗುಳ್ನಗೆಯನ್ನ ಬೀರಿ ಸುಮ್ಮನಾಗ್ಬಿಟ್ರು ಸತೀಶ್ ಜಾರಕಿಹೊಳಿ ಅವರು. ಹೈಕಮಾಂಡ್ನಿಂದ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಚನೆ ಸಿಕ್ಕಿದೆಯಾ ಅನ್ನೋ ಪ್ರಶ್ನೆಗೆ ಸ್ಟ್ರೇಟ್ ಫಾರ್ವರ್ಡ್ ಆನ್ಸರ್ ಮಾಡುವಂತಹ ಸತೀಶ್ ಜಾರಕಿಹೊಳಿ ಅವರು ನಕ್ಕು ಅಡ್ಡಗೋಡೆ ಮೇಲೆ ದೀಪವನ್ನಿಟ್ಟಂತೆ ಉತ್ತರ ಕೊಟ್ಟರು. ಸತೀಶ್ ಜಾರಕಿಹೊಳಿ ಅವರ ದೆಹಲಿ ಪ್ರವಾಸದ ಬೆನ್ನಲ್ಲೇ ಇದೀಗ ಎಂ.ಬಿ. ಪಾಟೀಲ್ರು ಕೂಡ ದೆಹಲಿ ಫ್ಲೈಟ್ ಅನ್ನ ಬುಕ್ ಮಾಡಿಕೊಂಡಿದ್ದಾರೆ. ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಅಂತ ಒಂದ್ ಕಡೆ ಹೇಳಿದ್ದಾರೆ. ಪ್ರಬಲ ಲಿಂಗಾಯತ ಸಮುದಾಯದ ಪ್ರತಿನಿಧಿಯಾಗಿರುವ, ಆ ಸಮುದಾಯಕ್ಕೆ ಸಂಬಂಧಪಟ್ಟ ನಾಯಕರಾಗಿರುವ ಎಂ.ಬಿ. ಪಾಟೀಲ್ರು ಇದರ ಬೆನ್ನಲ್ಲೇ ನಾಳೆ ದಿಢೀರ್ ದೆಹಲಿ ಭೇಟಿ. ಎಲ್ಲವನ್ನ ಕೂಡ ಪ್ರತ್ಯೇಕವಾಗಿ ಗಮನಿಸಬೇಕಾ ಅಂದ್ರೆ ಎಂ.ಬಿ. ಪಾಟೀಲ್ರ ಹೇಳಿಕೆಗೂ, ನಾಳೆ ದೆಹಲಿ ವಿಸಿಟ್ಗೂ, ಈ ಮೂಡಾ ವಿಚಾರದಲ್ಲಿ ಆಗ್ತಾ ಇರುವ ಬೆಳವಣಿಗೆಗೂ, ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಕುರ್ಚಿ ಅಲ್ಲಾಡ್ತಿದ್ಯಾ ಅನ್ನೋ ಅನುಮಾನ, ಈ ಎಲ್ಲ 4 ವಿಚಾರಗಳನ್ನ ಕೂಡ ಪ್ರತ್ಯೇಕವಾಗಿ ಗಮನಿಸಬೇಕಾ? ವೀಕ್ಷಕರ ವಿವೇಚನೆಗೆ ಬಿಡ್ತಿದ್ದೀವಿ ಆ ಪ್ರಶ್ನೆಯನ್ನು. ಮೊದಲು ಸಿದ್ದರಾಮಯ್ಯನವರ ಆಪ್ತರನ್ನೇ ಕರೆಸ್ಕೊಂಡು ಮಾತನಾಡ್ತಾ ಇದ್ದಾರಾ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು? ಇದು ಇಳಿಯಲ್ಲ ಅಂತ ಹೇಳ್ತಾ ಇದ್ದ ಹಾಗೆ, ಯಾವ ಕಾರಣಕ್ಕೂ ಮೂಡಾ ವಿಚಾರದಲ್ಲಿ ರಾಜೀನಾಮೆ ಕೊಡಲ್ರಿ ಅಂತ ಹೇಳಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದ ಹಾಗೆ ಒಬ್ಬೊಬ್ಬರೇ ನಾಯಕರು ಹೈಕಮಾಂಡ್ ನಾಯಕರನ್ನ ಭೇಟಿ ಕೊಡ್ತಾ ಇದ್ದಾರೆ. ಮೂಡಾ ಪ್ರಕರಣ ಉಲ್ಟಾ ಆದ್ರೆ ಸಿದ್ದರಾಮಯ್ಯನವರು ಇಳಿಯೋದು ಪಕ್ಕ ಅನ್ನೋ ಸೂಚನೆ ಸಿಕ್ಕಿದೆಯಾ? ಇದೇ ಕಾರಣಕ್ಕೆ ಸೂಕ್ತ ಮುಖ್ಯಮಂತ್ರಿ ಹುಡುಕಾಟವನ್ನ ನಡೆಸ್ತಾ ಇದೆಯಾ ಕಾಂಗ್ರೆಸ್ ಹೈಕಮಾಂಡ್? ಬದಲಾವಣೆ ಮಾಡೋದೇ ಆದ್ರೆ ಸಿದ್ದರಾಮಯ್ಯನವರ ಆಪ್ತ ಸಚಿವರನ್ನ ಫಸ್ಟ್ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಅಂತ ಹೇಳಿ ಕರೆಸ್ಕೊಳ್ತಿದ್ದಾರಾ? ಅಥವಾ ಸಿದ್ದರಾಮಯ್ಯನವರ ಆಪ್ತರಲ್ಲೇ ಯಾರನ್ನಾದ್ರೂ ಮುಖ್ಯಮಂತ್ರಿಯಾಗಿ ಮಾಡಿದ್ರೆ ಈ ಘರ್ಷಣೆಗಳು ಕಡಿಮೆ ಆಗತ್ತೆ ಅನ್ನೋ ಪ್ಲಾನ? ಗೊತ್ತಿಲ್ಲ. ಬೆಳವಣಿಗೆಗಳಂತೂ ನಿತ್ಯ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇದೆ ಅನ್ನೋದಕ್ಕೆ ಎಲ್ಲ ಅಂಶಗಳು ಪೂರಕವಾಗಿ ನಿಲ್ತಾ ಇದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಿಂದಲೇ ಪ್ರಾರಂಭವಾಯಿತು ಚರ್ಚೆ. ಈಗ ಮುಖ್ಯಮಂತ್ರಿ ಇದ್ದಾರೆ, ಆದರೆ ಎಷ್ಟು ವರ್ಷ ಇರ್ತಾರೆ ಅಂತ ಹೇಳಿ. ಆಗ ಪ್ರಾರಂಭಿಕ ಹಂತದಲ್ಲಿದ್ದ ಚರ್ಚೆಗಳು 2.5 ವರ್ಷ ಸಿದ್ದರಾಮಯ್ಯ, ಅದಾದ್ಮೇಲೆ ಡಿ.ಕೆ. ಶಿವಕುಮಾರ್ ಅಂತ ಹೇಳಿ. ಆದರೆ ಈಗ ಅಂದ್ರೆ 2.5 ವರ್ಷ ಕಳೆಯೋಕೆ ಮುಂಚೆನೆ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಕ್ಕಳದಲ್ಲಿ ಸಿಲುಕಾಕೊಂಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಯಾವಾಗ ಈ ಮೂಡಾ ವಿಚಾರ ಆಚೆ ಬಂತು, ಹಾಗೆ ಈಗ ಆಲ್ಮೋಸ್ಟ್ ರಾಜ್ಯಪಾಲರ ಕಚೇರಿಯಿಂದ ಕೋರ್ಟ್ನ ಆವರಣಕ್ಕೆ ಹೋಗಿ ತಲುಪಿದೆ, ಆಗಿನಿಂದಲೂ ಕೂಡ ವಿರೋಧ ಪಕ್ಷಗಳದ್ದು ಒಂದೇ ಕೂಗು, ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡಿ ಮುಖ್ಯಮಂತ್ರಿಯ ಪದವಿಗೆ. ವಿರೋಧ ಪಕ್ಷಗಳು ಒತ್ತಡ ಹೇರಿದು ಅಂದ ಮಾತ್ರಕ್ಕೆ ರಾಜೀನಾಮೆ ಕೊಡಬೇಕು ಅಂತಿಲ್ಲ. ಆದರೆ ಲಿಟರಲಿ ನಾಳೆ ಕೋರ್ಟ್ನಲ್ಲಿ ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರಣೆ ಇದೆ. ನಾಳೆ ಅಥವಾ ಇನ್ನೊಂದು 2 ದಿನದಲ್ಲಿ ತನಿಖೆ ಆಗಬಹುದು ಅಂತ ಹೇಳಿ ಏನಾದರೂ ಆದೇಶ ಹೊರಬಿದ್ದಿದ್ದೆ ಆದಲ್ಲಿ ಸಿದ್ದರಾಮಯ್ಯನವರ ಮೇಲೆ ಮತ್ತಷ್ಟು ಪ್ರೆಷರ್ ಹೆಚ್ಚಾಗುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುವ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಇಲ್ಲ. ಯಾವಾಗ ಪರಿಸ್ಥಿತಿ ಹಿಂಗಾಗಬಹುದು ಅನ್ನೋ ಸೂಚನೆಗಳು ಸಿಕ್ತೋ ಕಾಂಗ್ರೆಸ್ನಲ್ಲಿ ಮತ್ತೆ ಶುರುವಾಯಿತು ಸಿಎಂ ಕುರ್ಚಿ ಸಂಬಂಧ ಮ್ಯೂಸಿಕಲ್ ಚೇರಾಟ.
ಇಲ್ಲಿ ಕೇವಲ ಡಿ ಕೆ ಶಿವಕುಮಾರ್ ಅವರ ಹೆಸರು ಮಾತ್ರವಲ್ಲ, ಕಾಂಗ್ರೆಸ್ ಪಕ್ಷದ ಇನ್ನೂ ಅನೇಕ ನಾಯಕರು, ಎಸ್ಪೆಷಲಿ ಸತೀಶ್ ಜಾರಕಿಹೊಳಿ, ಎಂ ಬಿ ಪಾಟೀಲ್ ಹಾಗೆ ಪರಮೇಶ್ವರ್, ಈ ನಾಯಕರ ಹೇಳಿಕೆಗಳ ಧಾಟಿಯೇ ಬದಲಾದಂತೆ ಕಾಣ್ತಾ ಇದೆ. ಇಂಟ್ರೆಸ್ಟಿಂಗ್ ಅಂದ್ರೆ ಸಿದ್ದರಾಮಯ್ಯನವರ ಆಪ್ತರೇನೆ ಇದೀಗ ಸಿಎಂ ಕುರ್ಚಿ ಮೇಲೆ ಟವಲ್ ಹಾಕಿದ್ದಾರಾ ಅನ್ನೋ ಅನುಮಾನ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಕುರ್ಚಿ ಕುಸ್ತಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿಗಾಗಿ ಕುಸ್ತಿ ಶುರುವಾಗಿದೆ. ಸಿದ್ದು ಆಪ್ತರೇ ಸಿಎಂ ಸೀಟ್ ಮೇಲೆ ಕಣ್ಣಿಟ್ಟಿದ್ದಾರೆ. ಬಹಿರಂಗವಾಗಿಯೇ ಕೈ ನಾಯಕರು ಸಿದ್ದು ಕುರ್ಚಿ ಮೇಲೆ ಟವಲ್ ಹಾಕ್ತಿದ್ದಾರೆ. ಈ ಗದ್ದುಗೆ ಗುದ್ದಾಟ ಈಗ ಮತ್ತೊಂದು ಮಜಲು ಪಡೆದುಕೊಂಡಿದೆ. ಮುಂದಿನ ಸಿಎಂ ಸತೀಶ್ ಜಾರಕಿಹೊಳಿ. ಜಾರಕಿಹೊಳಿ ಅಭಿಮಾನಿಗಳ ಕ್ಯಾಂಪೇನ್. ಸಿಎಂ ಹುದ್ದೆ ಖಾಲಿಯಾದರೆ ಸತೀಶ್ ಜಾರಕಿಹೊಳಿಗೆ ಸಿಎಂ ಆಗಲಿ ಅಂತ ಬೆಳಗಾವಿಯಲ್ಲಿ ಅಭಿಯಾನವೇ ನಡೀತಾ ಇದೆ. ಖುದ್ದು ಸತೀಶ್ ಜಾರಕಿಹೊಳಿ ಅಭಿಮಾನಿಗಳು ಪತ್ರಿಕೆ, ಸಾಮಾಜಿಕ ಜಾಲತಾಣದಲ್ಲಿ ಕ್ಯಾಂಪೇನ್ ಶುರು ಮಾಡಿದ್ದಾರೆ. ಸಿಎಂ ಆಸೆ ಇದೆ ಎಂದ ಸಾಹುಕ. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ 2028ಕ್ಕೆ ಸಿಎಂ ಆಗುವ ತಯಾರಿ ಮಾಡ್ತೇವೆ ಎಂದಿದ್ದಾರೆ. ಪರೋಕ್ಷವಾಗಿ ಸಿದ್ದರಾಮಯ್ಯ ಬಿಟ್ಟರೆ ನಾನೇ ಮುಂದಿನ ಸಿಎಂ ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಅದು ಅವಾಗ ಕಾಯ್ತೇವೆ, ಇಲ್ಲ ನೋಡೋಣ. 28ರಲ್ಲಿ ನಮ್ಮದು ಪ್ಲ್ಯಾನ್ ಇದೆ, ಅಲ್ಲಿಗೆ ಅವಾಗ ನೋಡೋಣ. ಸೊ ಇವಾಗಂತೂ ಚರ್ಚೆ ಅನವಶ್ಯಕ, ಸಾಕಷ್ಟು ಸರಿ ಹೇಳಿದ್ವಿ. ಈಗ ಅದು ಪ್ರಶ್ನೆ ಬರ್ತಲ್ಲ, ಅದು ಸಿ ಎಂ ಕುರ್ಚಿ ಚರ್ಚೆ ಬಗ್ಗೆ. ಮುಂದೊಂದು ದಿನ ನಾನು ಸಿಎಂ ಆಗ್ತೇನೆ, ಮತ್ತೆ ಸಿಎಂ ಆಸೆ ಬಿಚ್ಚಿಟ್ಟ ಎಂ ಬಿ ಪಾಟೀಲ್. ನಿನ್ನೆಯಷ್ಟೇ ನಾನು ಸಿಎಂ ಆಕಾಂಕ್ಷಿ ಎಂದಿದ್ದ ಎಂ ಬಿ ಪಾಟೀಲ್ ಇವತ್ತು ಅದೇ ವರಸೆಯನ್ನ ಮುಂದುವರೆಸಿದ್ರು. ಸಿಎಂ ಆಗುವ ಆಸೆ ಇದೆ, ದುರಾಸೆ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಮುಂದೊಂದು ದಿವಸ ಆಸೆ ಇದೆ, ದುರಾಶೆ ಇಲ್ಲ. ಮತ್ತು ನಾನು ಆದರೆ ಇವತ್ತು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ. ಹೊರಗಡೆ ಬಂಡೆ, ಒಳಗಡೆ ಮಸಲತ್ತು. ಕಾಂಗ್ರೆಸ್ ನಾಯಕರಿಗೆ ಜೋಶಿ ಕೌಂಟರ್. ಕೈ ನಾಯಕರ ಕುರ್ಚಿ ಗುದ್ದಾಟದ ಬಗ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಹಿಂದೆ ಕಲ್ಲು ಬಂಡೆಯಂತೆ ಇರ್ತೀವಿ ಅಂತಾರೆ, ಆದರೆ ಒಳಗೊಳಗೆ ಸಿಎಂ ಕುರ್ಚಿಗೆ ಮಸಲತ್ತು ನಡೆಸ್ತಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಇವೆಲ್ಲ ನಡೆದಾವ ಕಾಂಗ್ರೆಸ್ ಪಾರ್ಟಿಯೊಳಗೆ. ಹೊರಗಡೆ ನಾವು ಸಿದ್ದರಾಮಯ್ಯನವರ ಹಿಂದೆ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ, ಒಳಗಡೆ ಎಲ್ಲರೂ ಹಿಂದಿಂದ ಅದೇನೇ ಹೇಳಿ, ಇದನ್ನೆಲ್ಲ ನೋಡ್ತಿದ್ರೆ ಕೈ ನಾಯಕರಲ್ಲಿ ಸಿಎಂ ಆಸೆ ಚಿಗುರೊಡೆದಿರೋದು ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.